ಸೀಕ್ರೆಟಾಗಿ ಇಡಬೇಕಂತ ಅರ್ಪಿತಾನೇ ಕೇಳ್ಕೊಂಡಿದ್ಲಂತಲ್ಲ. ಯಾಕೆ ನನ್ನ ಹತ್ರ ಹೇಳ್ಬೋದಾಗಿತ್ತು ತಾನೆ. ನಾನು ಅವರು ಒಂದೇ ಅಂದಮೇಲೆ ಇದನ್ನೆಲ್ಲ ಯಾಕೆ ಮುಚ್ಚಿಡ್ಬೇಕಿತ್ತು ಅವರು? ಮುಚ್ಚಿಟ್ಟಿದ್ದಾರೆ ಅಂದರೆ ಇದ್ರ ಹಿಂದೆ ಏನೋ ಇದೆ ಅಂತ ಅರ್ಥ. ಸರಿ ಅತ್ತೆ, ನೀವು ಇಷ್ಟೆಲ್ಲ ಯೋಚನೆ ಮಾಡಿದ್ದೀರಾ ಅಂದಮೇಲೆ ನಾನಿನ್ನೇನು ಹೇಳೋಕ್ಕಾಗಲ್ಲ. ಆದರೆ ಇವತ್ತಲ್ಲ ನಾಳೆ ಸತ್ಯ ಏನು ಅಂತ ಪ್ರೂವ್ ಆಗೇ ಆಗತ್ತೆ. ಆದರೆ ಇವಾಗ ಊಟಕ್ಕೆ ಬನ್ನಿ ಅತ್ತೆ. ಪ್ಲೀಸ್ ಒತ್ತಾಯ ಮಾಡಿಬಿಡ ನಿರುಷ. ಬೇಕು ಅಂದರೆ ನಾನೇ ಬಂದು ಮಾಡ್ತೀನಿ. ಕಾಫಿ ಟೀ ಏನಾದ್ರು ತಂದ್ಕೊಡ್ಲಾ? ಮಾತಾಡ್ಬೇಡ ನೀನು. ನನಗೆ ಆಶ್ರಯ ಕೊಟ್ಟೆ, ನೀನು ನನ್ನ ಮರ್ಯಾದೆನೇ ತೆಗೆದೆ. ಕಾಂಪ್ಲಿಕೇಟ್ ಆಗೋಕ್ಕಿಂತ ಮುಂಚೆ ನೀನು ಹೇಳಿದ್ದು ಸುಳ್ಳು ಅಂತ ಎಲ್ಲರಿಗೂ ಒಪ್ಕೋ. ಅದು ಹೇಗಾಗತ್ತೆ? ಗಾದೆ ಮಾತು ಕೇಳಿಲ್ವಾ ನೀವು? ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ. ಸುಮ್ಮನೆ ಇದ್ದಿದ್ದು ನನ್ನನ್ನು ಕೆರಳಿಸಿದ್ದು ನೀವೇ. ಆವೇಶದಲ್ಲಿ ನಾನೆಲ್ಲ ಬಾಯ್ಬಿಟ್ಟೆ. ಮನೇಲಿ ಎಲ್ಲರ ಮುಂದೆ ಪ್ರೂಫ್ ಸಮೇತ ನನಗೂ ನಿಮಗೂ ಮಗು ಇದೆ ಅಂತ ಹೇಳಾಗಿದೆ. ಈಗೇನಾದರೂ ಸುಳ್ಳು ಅಂತ ಹೇಳಕ್ಕೆ ಹೋದ್ರೆ ನೀವೇ ದುಡ್ಡು ಕೊಟ್ಟು ಹೇಳ್ಸಿದ್ರಿ ಅಂತ ಆಗತ್ತೆ. ಪರವಾಗಿಲ್ವಾ? ಅಂದ್ರೆ ನನ್ನನ್ನು ಸಿಕ್ಕಾಕ್ಸ್ಬೇಕು ಅಂತಿದ್ಯಾ? ಇನ್ನೂ ನೀವು ಸಿಕ್ಕಾಕೊಂಡಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಿಮ್ಮ ಕುಟುಂಬ ಆದರ್ಶ ಕುಟುಂಬ ಅಂತ ಬುಕ್ ಬರೆಯೋಕೆ ಹೊರಟಿದ್ರಲ್ಲ, ಆ ಫ್ಯಾಮಿಲಿಯವ್ರಿಗೂ ಗೊತ್ತಾಗಿದೆ ನಿಮ್ಮ ಹಣೆ ಬರ ಏನು ಅಂತ. ಇಷ್ಟು ವರ್ಷ ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡಿದ್ದು ನಿಮ್ಮ ಕುಟುಂಬದವ್ರಿಗೂ ಕೂಡ ನೀವೇನು ಅಂತ ಅರ್ಥ ಆಗಿದೆ. ಏನು ಮಾಡಬೇಕು ಅಂತಿದ್ಯಾ ನೀನು? ನನ್ನಿಂದ ಏನು ಬೇಕು ನಿನಗೆ? ಏನು ಬೇಕು ನಿನಗೆ? ನನ್ನ ಮಗುಗೆ ತಂದೆ ಆಗಿ ಹೆಸರು ಕೊಟ್ಟಿದ್ದೀರಿ, ಸಹಿ ಕೊಟ್ಟಿದ್ದೀರಿ. ಮಕ್ಕಳಿಗೆ ಇನ್ನೇನು ಬೇಕು? ನಿಮ್ಮ ಆಸ್ತಿನಲ್ಲಿ ಪಾಲು ಕೊಟ್ಬಿಡಿ. ಅದು ಸಾಧ್ಯ ಇಲ್ಲ. ಯಾಕೆ? ಆದಿ ನಿಮ್ಮ ಮಗ ಅಲ್ಲ, ಅವನಿಗೆ ಆಸ್ತಿ ಕೊಡೋಕೆ ಹೊರಟಿದ್ರಿ, ಆಶ್ರಯ ಕೊಟ್ಟಿದ್ರಿ. ನಮ್ಮ ಮಗುಗೂ ಕೊಡಿ, ತಪ್ಪೇನು? ಇಷ್ಟು ವರ್ಷ ನಿಮ್ಮ ಸೇವೆ ಮಾಡಿದ್ದೀನಿ. ನಿಮ್ಮನ್ನು ನನ್ನ ಮನಸ್ಸಲ್ಲಿ ಪ್ರೀತಿಸಿದ್ದೀನಿ, ಪೂಜಿಸಿದ್ದೀನಿ, ಆರಾಧಿಸಿದ್ದೀನಿ. ಅದಕ್ಕೆಲ್ಲ ಒಂದು ಅರ್ಥ ಕೊಡ್ಬೋದಲ್ವಾ? ಆ ಕನಸೆಲ್ಲ ಇಟ್ಕೋಬೇಡ. ನಿನ್ನ ನಾಟಕನ ಎಲ್ಲರ ಮುಂದೆ ಬಯಲು ಮಾಡ್ತೀನಿ. ಬರೀ ಗೈಲಿ ನೀನು ಆಚೆಗೆ ಹೋಗಬೇಕು. ಹಾಗೆ ಮಾಡ್ತೀನಿ, ನೋಡ್ತಾ ಇರೋ. ನನ್ನನ್ನು ಈ ಮನೆಯಿಂದ ಬರೀ ಕೈಯಲ್ಲಿ ಆಚೆ ಕಳಿಸ್ತೀರಾ? ನೋಡೋಣ ಈ ಮನೆಯಿಂದ ಯಾರು ಆಚೆ ಹೋಗ್ತಾರೆ, ಯಾರು ಉಳ್ಕೋತಾರೆ ಅಂತ. ಅದಿ ಒಂದು ನಿಮಿಷ. ಅದಿ ಒಂದು ಸಹಾಯ ಆಗ್ಬೇಕು ನಿಂದ. ಅರ್ಜೆಂಟಾಗಿ ನೆಲಮಂಗಲ ಹೋಗ್ಬೇಕು, ಬರ್ತೀಯಾ? ನೆಲಮಂಗಲ ಯಾಕೆ? ಅರ್ಪಿತನ ಮಗು ಅಲ್ಲಿದೆ ಅಂತ ಗೊತ್ತಾಗಿದೆ. ಅಲ್ಲಿ ಹೋದ್ರೆ ಏನಾದ್ರು ವಿಷಯ ಗೊತ್ತಾಗ್ಬೋದು. ಹೋಗೋಣ? ಅಲ್ಲ ರಂಜಿತ್, ಅರ್ಪಿತ ಎಂಥ ಚಾಣಾಕ್ಷಿ ಅಂತ ನಿಮಗೆ ಗೊತ್ತಲ್ವಾ? ಇನ್ಫ್ಯಾಕ್ಟ್ ಇಂಥ ಘಟನೆಗಳು ನಡೆದ್ಮೇಲೆ ನಾವು ಅಲ್ಲಿ ಹೋಗ್ತೀವಿ ಅಂತ ಅವ್ಳು ಗೆಸ್ ಮಾಡಿರ್ತಾಳೆ. ನಾವು ಅಲ್ಲಿ ಹೋದ್ರೂ ನಮ್ಗೆ ಯಾವ ಕ್ಲೂನು ಸಿಗಬಾರ್ದು, ಹಾಗೆ ನೋಡ್ಕೊಂಡಿರ್ತಾಳೆ ಅವಳು. ಇಲ್ಲ, ಎಷ್ಟೇ ಚಾಣಾಕ್ಷರಾದರೂ ಸಣ್ಣ ಪುಟ್ಟ ತಪ್ಪು ಮಾಡೇ ಮಾಡಿರ್ತಾರೆ. ಇವಳು ಅಷ್ಟೇ, ಎಷ್ಟೇ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರು ಸಣ್ಣ ಪುಟ್ಟ ಕ್ಲೂ ಬಿಟ್ಟಿರ್ತಾಳೆ. ಅಲ್ಲ, ಅಲ್ಲಿ ಹೋದ ತಕ್ಷಣ ನಮಗೆ ಸತ್ಯ ಗೊತ್ತಾಗದೇ ಇರ್ಬೋದು, ಆದರೆ ಅಲ್ಲಿಂದ ಮುಂದಕ್ಕೆ ಬೇರೆ ದಾರಿ ಸಿಗ್ಬೋದಲ್ವಾ? ಆಮೇಲೆ ಅವಳು ಚಾಣಾಕ್ಷಿ ಇರ್ಬೋದು, ನಾವೇನು ದಡ್ರಲ್ವಲ್ಲ, ನಾವು ಬುದ್ಧಿವಂತರ ತಾನೆ. ಕಂಡಿಡಿಯೋಣ? ಕರೆಕ್ಟ್, ನಡೀರಿ ಹೋಗೋಣ. ಬಾ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಮತ್ತೆ ಆಮೇಲೆ ಹೇಳ್ತೀನಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಹೋಗಿ. ಮತ್ತೆ ಅದು ನೆಲಮಂಗಲದಲ್ಲಿ ಅರ್ಪಿತ ಮಗು ಇದೆ ಅನ್ನೋ ವಿಷಯ ಗೊತ್ತಾಗಿದೆ. ಹೋಗಿ ನೋಡ್ಕೊಂಡ್ ಬರ್ತೀವಿ. ಹಾಸ್ಟೆಲ್ ಇದೆಯಂತ ಮಗು? ಇಲ್ಲ, ಅದು ಯಾರ್ದೋ ಮನೇಲಿ ಇಟ್ಟಿದ್ದಾಳಂತೆ. ಅವ್ರು ಯಾರು ಏನು ಅಂತ ನಮಗೂ ಸರಿಯಾಗಿ ಗೊತ್ತಿಲ್ಲ. ಹೋದ್ಮೇಲೆ ಪೂರ್ತಿ ವಿಷಯ ಗೊತ್ತಾಗುತ್ತೆ ನಮಗೂ. ಹಾಗಾದ್ರೆ ನಾನು ಬರ್ತೀನಿ ನಿಮ್ಮ ಜೊತೆ. ಅಮ್ಮ, ನೀನು ಯಾಕಮ್ಮ ಬರ್ತೀಯಾ? ನಾನು ಆ ಮಗುನ ನೋಡಲೇಬೇಕು. ನಾನು ನಿಮ್ಮ ಜೊತೆ ಬರ್ತೀನಿ. ಮತ್ತೆ ಬೇಡ. ಅಲ್ಲ, ನೀವೇ ಯೋಚನೆ ಮಾಡಿ. ಆ ಮಗು ಮಾವಂದೇ ಇರ್ಬೋದು ಅಂತ ಅನುಮಾನ ನಿಮ್ಮ ಮನಸ್ಸಿನಲ್ಲಿದೆ. ಸೊ ಆ ಮಗು ನೋಡಿದ ತಕ್ಷಣ ನಿಮ್ಗೆ ಹಿಂಸೆ ಆಗಲ್ವಾ? ಹೌದಮ್ಮ, ನೀನು ಅಲ್ಲಿ ಬಂದು ಮಗುನ ನೋಡಿ ಕಣ್ಣೀರು ಹಾಕೋಕ್ಕಿಂತ ಇಲ್ಲಿರೋದೇ ಬೆಟ್ರು. ಅಲ್ಲಿ ಹೋಗಿ ಸತ್ಯ ಏನು ಅಂತ ಕಣ್ಣಿಡ್ದು ನಿಂಗೆ ಬಂದು ಹೇಳ್ತೀವಿ. ಹಾಂ, ನಾನು ಆ ಮಗುನ ನೋಡಲೇಬೇಕು. ದಯವಿಟ್ಟು ನೀವಿಬ್ರು ನನ್ನ ಕರ್ಕೊಂಡು ಹೋಗಿ. ಮಗು ನೋಡಿದ್ರಿಂದ ನಿಮ್ಗೆ ಏನು ಸಿಗುತ್ತೆ?
ಅಲ್ಲ, ನೀವು ಹಠ ಮಾಡ್ತಿರೋದು ನೋಡಿದ್ರೆ ನಾವು ಸತ್ಯ ಏನು ಅಂತ ನಿಮ್ಗೆ ಹೇಳಲ್ಲ ಅಂತ ಅನುಮಾನ ಶುರುವಾಗಿದೆ ಅನ್ಸುತ್ತೆ. ನನಗೆ ಅನುಮಾನ ಅಲ್ಲ ರಂಜಿತ್, ನನಗೆ ನಂಬಿಕೆ ಇಲ್ಲ. ದಯವಿಟ್ಟು ಇನ್ಯಾವ ಗುಟ್ಟನ್ನು ನನ್ನಿಂದ ಮುಚ್ಚಿಡ್ಬೇಡಿ. ನನಗೆ ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಪ್ಲೀಸ್ ನನ್ನ ಕರ್ಕೊಂಡು ಹೋಗಿ. ಅಮ್ಮ, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ನಾನಿಗೆ ಸುಳ್ಳು ಹೇಳ್ತೀನಾ? ಅಮ್ಮ, ಸತ್ಯ ಹೇಳೇ ಹೇಳ್ತೀನಮ್ಮ ನಿನಗೆ. ಅದೇ ಹೋಗ್ಲಿ ಬಿಡು, ಅತ್ತೆ ಹೇಳ್ತಿರೋದು ಕರೆಕ್ಟಾಗಿದೆ. ಅದು ನಾವು ಮಾವನ ಪರವಾಗಿದ್ದೀವಲ್ವಾ, ಅಕಸ್ಮಾತ್ ಅರ್ಪಿತಾ ಹೇಳಿದ್ದೆ ಸತ್ಯ ಅಂತಾದರೆ ನಾವು ಅದನ್ನು ಒಪ್ಕೊಳ್ಳದೆ ಇರ್ಬೋದು. ಯಾಕಂದರೆ ಆ ಸತ್ಯದ ಮೇಲೆ ಈ ಮನೆ, ಇವ್ರ ಸಂಸಾರದ ಭವಿಷ್ಯ ನಿಂತಿರೋದು. ಅದಕ್ಕೆ ನಾವು ಆ ಸತ್ಯನ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕೆ ರೆಡಿ ಆಗ್ಬೋದು ಅಂತ ಅವ್ರ ಅನುಮಾನ. ಬರಲಿ, ಅತ್ತೆನೂ ನಮ್ಮ ಜೊತೆ ಬರಲಿ, ಅವ್ರ ಕಿವಿಯಾರೆ ಕಣ್ಣಾರೆ ಸತ್ಯ ಏನೋ ತಿಳ್ಕೊಳ್ಳಿ ಅಲ್ವಾ. ಮಾವ, ದೇನಿದು? ಎಲ್ಲಿ ಹೋಗ್ತಾ ಇದ್ದೀರಾ? ಮನ್ಸಿಗೆ ತುಂಬ ಬೇಜಾರಾಗಿದೆ. ಸ್ವಲ್ಪ ದಿನ ಆಚೆ ಇದ್ದು ಬರ್ತೀನಿ. ಅಂದ್ರೆ ಸಮಸ್ಯೆನ ಎದುರ್ಸಕ್ಕಾಗದೆ ಓಡೋಗ್ತಿದ್ದೀರಾ? ಹೀಗಿದ್ದಕ್ಕಿದ್ದಾಗೆ ಹೊರಟ್ಬಿಟ್ರೆ ಹೇಗೆ ಮಾವ? ಸಮಸ್ಯೆನ ಎದುರಿಸಿ ಅರ್ಪಿತಾ ಹೇಳಿರೋದು ಸುಳ್ಳು ಅಂತ ಸಾಬೀತು ಮಾಡಿ. ಎಲ್ಲಕ್ಕಿಂತ ಮೊದಲು ನೀವೀಗ ಹೊರಟ್ಬಿಟ್ರೆ ನಿಮ್ಮ ಮೇಲೆ ತಪ್ಪು ತಿಳ್ಕೊತಾರೆ. ಈಗ ನನ್ನನ್ನು ಸರಿ ಅಂತ ಹೇಳೋರು ಯಾರಿದ್ದಾರೆ ಇಲ್ಲಿ? ಆರ್ತಿಯವರು, ಆರ್ಯ ಇಬ್ಬರು ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ. ಆರ್ಯ ನನ್ನ ಹತ್ರ ಮಾತೇ ಬಿಟ್ಬಿಟ್ಟಿದ್ದಾನೆ. ಎಲ್ಲರ ವರ್ತನೆಯಿಂದ ನನಗೆ ತುಂಬ ಬೇಜಾರಾಗಿದೆ. ಪ್ಲೀಸ್, ನಾನು ಸ್ವಲ್ಪ ದಿನ ಆಚೆ ಇದ್ದು ಬರ್ತೀನಿ. ಆದರೆ ಮಾವ, ನಾನಾಗಲಿ, ರಂಜಿತಣ್ಣ ಆಗಲಿ, ಆದಿ ಆಗಲಿ ನಿಮ್ಮ ಮೇಲೆ ಅನುಮಾನ ಪಡ್ತಿಲ್ಲ. ನೀವು ಅದಾದ್ರೂ ನೋಡ್ಬೇಕಲ್ವಾ? ಇಲ್ಲ ನಿರೋಷ, ನನಗೆ ಆರತಿಯವರು ಮತ್ತು ಆರ್ಯನ ಅಭಿಪ್ರಾಯ ತುಂಬ ಮುಖ್ಯ. ನಾನು ದ್ರೋಹ ಮಾಡಿಬಿಟ್ಟೆ ಅಂತ ಆರ್ಯನ ಮನಸ್ಸಲ್ಲಿ ತುಂಬ ಸ್ಟ್ರಾಂಗ್ ಆಗಿ ಕೂತ್ಬಿಟ್ಟಿದೆ. ನಾನು ತಪ್ಪು ಮಾಡಿಲ್ಲ ಅಂತ ಅವನು ಒಂದೇ ಒಂದು ಮಾತಾಡಿದರೆ ನನಗೆ ಆನೆ ಬಲ ಬಂದಾಗ ಆಗ್ತಿತ್ತು. ಸತ್ಯ ಏನು ಅಂತ ಪ್ರೂವ್ ಆಗೋವರೆಗೂ ನಾನು ನಿಮ್ಮನ್ನು ನಂಬಲ್ಲ ಅಂತ ಹೇಳಿದ್ನಲ್ಲ, ಅದು ನನ್ನ ಎದೆನ ಚುಚ್ತಾ ಇದೆ. ಮಾವ, ಅತ್ತೆ ಬಗ್ಗೆ ಆಗಲಿ, ಆರ್ಯ ಬಗ್ಗೆ ಆಗಲಿ ನೀವು ಈ ಥರ ಬೇಸರ ಮಾಡ್ಕೊಳ್ಳೋಕ್ಕಿಂತ ಮೊದಲು ಅವ್ರು ಯಾಕೆ ಆ ರೀತಿ ನಡ್ಕೋತೀರಾ ಅಂತ ಯೋಚನೆ ಮಾಡಿ. ಎಲ್ರಿಗೂ ನಿಮ್ಮ ಮೇಲೆ ಗೌರವ ಇದೆ. ಆದರೆ ಈಗ ಅರ್ಪಿತಾ ಮಾಡಿರೋ ಆರೋಪದಿಂದ ಆ ಗೌರವಕ್ಕೆ ಧಕ್ಕೆ ತಂದಿದೆ. ಕಳ್ತನ ಆರೋಪ ಆಗಲಿ, ಕೊಲೆ ಆರೋಪ ಆಗಲಿ ನಿಮ್ಮ ಮೇಲೆ ಬಂದಿದ್ದಿದ್ರೆ ಅದನ್ನು ಯಾರೂ ನಂಬ್ತಾನೆ ಇರಲಿಲ್ಲ. ಎಲ್ಲರೂ ನಿಮ್ಮ ಜೊತೆ ನಿಂತ್ಕೊಂಡು ಅದು ಸುಳ್ಳು ಅಂತ ಸಾಬೀತು ಮಾಡ್ತಾಯಿದ್ರು. ಆದರೆ ಇದು ನಿಮ್ಮ ಮತ್ತು ಅರ್ಪಿತಾ ಸಂಬಂಧದ ಬಗ್ಗೆ ಹುಟ್ಟಿರೋ ಆರೋಪ. ಇದು ಇವತ್ತೋ ನೆನ್ನೆನೋ ನಡೆದಿದ್ದಲ್ಲ, ತುಂಬ ಹಿಂದೆ ನಡೆದಿದ್ದು. 10 ವರ್ಷದ ಮಗು ಇದೆ ಅಂತ ಎಲ್ಲರ ಎದುರುಗಡೆ ಅರ್ಪಿತಾ ಆರೋಪ ಮಾಡಿದಾಗ ಅದು ಸುಳ್ಳು ಅಂತ ಹೇಗೆ ವಾದ ಮಾಡ್ತಾರೆ? ಒಂದು ವೇಳೆ ವಾದ ಮಾಡಿದ್ರು 10 ವರ್ಷದಿಂದ ಏನು ನಡೆದಿದ್ದು ನಿಮ್ಗೇನು ಗೊತ್ತು ಅಂತ ಅವಳು ಕೇಳ್ತಾಳೆ. ಅರ್ಪಿತಾ ನಿಮ್ಮ ಜೊತೆ ಚೆನ್ನಾಗಿದ್ಲು, ನಿಮ್ಮ ಜೊತೆನೇ ಕೆಲಸ ಮಾಡ್ತಿದ್ಲು, ನಿಮ್ಮನ್ನ ನೋಡ್ಕೋತಿದ್ಲು. ಅದಕ್ಕಿಂತ ಹೆಚ್ಚಾಗಿ ಅವಳು ಒಂಟಿಯಾಗಿದ್ಲು. ಹಾಗಾಗಿ ನಿಮ್ಮಿಬ್ರ ಮಧ್ಯೆ ಏನು ಬೇಕಾದ್ರೂ ನಡೆದಿರ್ಬೋದಂತ ಅತ್ತೆಗಾಗಲಿ ಆರ್ಯಂಗಾಗಲಿ ಅನಿಸಿರತ್ತೆ. ಅದನ್ನು ಕ್ಷಮಿಸೋ ಅಷ್ಟು ದೊಡ್ಡ ಮನಸ್ಸು ನಿಮ್ಗಿಲ್ವಾ ಮಾವ? ಸತ್ಯ ಏನು ಅಂತ ಗೊತ್ತಾಗಿದ ತಕ್ಷಣ ಎಲ್ಲರೂ ಮನಸ್ಸು ತಿಳಿ ಆಗತ್ತಲ್ವಾ? ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಮಾವ. ಎಲ್ಲರೂ ಸತ್ಯ ಏನು ಅಂತ ತಿಳ್ಕೊಳಕ್ ಹೋಗಿದಾರೆ ತಾನೆ. ನೀನು ಹೇಳಿದ್ದನ್ನ ಒಪ್ಕೋತೀನಿ. ಆರತಿ ಮತ್ತು ಆರ್ಯ ನನ್ನ ಮೇಲೆ ಅನುಮಾನ ಪಡ್ತಿರೋದಕ್ಕೆ ಕಾರಣ ಅವರಿಗೆ ನನ್ನ ಮೇಲಿರೋ ಗೌರವ, ಮತ್ತೆ ಅದು ಅನಿವಾರ್ಯ. ಎಷ್ಟೋ ವರ್ಷದ ಹಿಂದೆ ಸಂಬಂಧ ಇದೆ ಅಂತ ಹೇಳಿದ್ನ ಸುಳ್ಳು ಅಂತ ವಾಸದಲ್ಲಿ ಅರ್ಥ ಇಲ್ಲ. ಆದರೆ ಅದು ಪ್ರೂವ್ ಆಗೋದು ಹೇಗೆ? ಆಗದೆ ಹೋದರೆ ತಪ್ಪು ಮಾಡದಿರೋ ನನ್ನ ಗತಿ ಏನು? ಅವ್ರಿಗೇನು ಗೊತ್ತಾಗಲ್ಲ. ಅವ್ರೀಗ ಮಗು ನೋಡೋದಕ್ಕೆ ಹೋಗ್ತಾರೆ. ಅರ್ಪಿತಾ ಏನು ಹೇಳ್ತಾಳೋ ಅದೇ ಪ್ರೂವ್ ಆಗೋದು. ಇಷ್ಟು ಬೇಗ ಭರವಸೆನ ಕಳ್ಕೊಬೇಡಿ ಮಾವ. ಆದಿ ಮೇಲೆ ನನ್ನ ನಂಬಿಕೆ ಇದೆ. ಅವ್ನು ಖಂಡಿತ ಸತ್ಯ ಏನು ಅಂತ ಕಂಡು ಹಿಡಿತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದ ಇರಿ ಮಾವ. ಬ್ಯಾಗ್ ಕೊಡಿ. ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗೋ ಯೋಚನೆ ಮಾಡಬೇಡಿ. ಎಲ್ರಿಗೂ ನಿಮ್ಮ ಮೇಲೆ ಪ್ರೀತಿ ಇದೆ, ಗೌರವ ಇದೆ. ಅದಕ್ಕೆ ಅವಮಾನ ಮಾಡಬೇಡಿ. ಬ್ಯಾಗ್ ಕೊಡಿ ಮಾವ, ಕೊಡಿ.
ಇದು ಕರೆಕ್ಟ್ ಅಡ್ರೆಸ್ ತಾನೇ? ಕರೆಕ್ಟಾಗಿದೆಯಮ್ಮ. ಬಾ. ಇವಳೆ ಅರ್ಪಿತನ ಮಗು ಅನ್ಸುತ್ತೆ. ನೀವ್ಯಾರು? ನಿನ್ನ ಹೆಸರೇನು ಪುಟ್ಟ? ಫಸ್ಟ್ ನೀವು ಹೇಳಿ, ಆಮೇಲೆ ನಾನು ಹೇಳ್ತೀನಿ. ತುಂಬ ಚೂಟಿ ಇದ್ದಾಳೆ ಕಣ. ಇರಲೇಬೇಕಲ್ವಮ್ಮ, ಅಮ್ಮ ಘಾಟಿ, ಮಗಳು ಚೂಟಿ. ಪುಟ್ಟ, ನನ್ನ ಹೆಸರು ಆಂಟಿ ಅಂತ. ಆಂಟಿ ಅಂತ ಯಾರು ಹೆಸರು ಇಟ್ಕೊಂತಾರಾ? ಏನು ಜೋಕ್ ಮಾಡ್ತಿದ್ದೀರಾ? ತೋರಿಸಿದ್ರೆ ಯಾವ ಜೊತೆ ಮಾತಾಡ್ತಾ ಇದ್ದೀಮ್ಮ? ಯಾರೋ ಹೊಸ ಆಂಟಿ ಬಂದಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಯಾರು ನೀವು? ಯಾರು ಬೇಕಾಗಿತ್ತು? ಈ ಮಗು ನಾವು ಅರ್ಪಿತಾ ಅನ್ನೋರ್ನ ಹುಡ್ಕೊಂಬಂದ್ವಿ. ಅವ್ರಿಗೆ ಫೋನ್ ಮಾಡ್ಬೋದಾಗಿತ್ತಲ್ಲ? ಇಲ್ಲ ಸರ್, ಅವ್ರ ನಂಬರ್ ಇರಲಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಬಂದ್ವಿ. ಈ ಮಗುವಿನ ತಾಯಿ ಅರ್ಪಿತಾ ಅವರ ತಾನೆ? ಹೌದು. ಅದನ್ನೆಲ್ಲ ನೀವೇ ಕೇಳ್ತಾ ಇದ್ದೀರಾ? ಅಲ್ಲ, ಈ ಮಗುವಿನ ತಂದೆ ಯಾರು? ನೀವು ಇದನ್ನೆಲ್ಲ ಯಾಕೆ ವಿಚಾರಿಸ್ತಾ ಇದ್ದೀರಾ? ಕೇಳಿದಕ್ಕಷ್ಟು ಉತ್ತರ ಕೊಡಿ. ತಂದೆ ದಯವಿಟ್ಟು ಸ್ವಲ್ಪ ಸಮಾಧಾನವಾಗಿರು. ಅಮ್ಮ, ಇವ್ರ ಹತ್ರ ಸಮಾಧಾನ ಮಾತಾಡಕ್ಕಾಗಲ್ಲ. ಹೀಗೆ ಕೇಳಿದ್ರೆ ಬಾಯ್ ಬಿಡೋದು. ಹೇಳ್ರಿ. ಅದೇ ಈ ರೀತಿ ಎಲ್ಲ ಮಾತಾಡೋದು ಸರಿ ಇರಲ್ಲ. ನೀವು ಹೊರಟೋಗಿ. ಹೋಗೋದಕ್ಕೆಲ್ಲ ಬಂದಿರೋದು. ಕೇಳಿದ ಉತ್ತರ ಆನ್ಸರ್ ಮಾಡಬೇಕು. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರೋ. ತೋಷಿತಾ, ನಿಮ್ಮ ಅಪ್ಪ ಅಮ್ಮನ ಹೆಸರು ಹೇಳ್ತೀಯಾ? ಹಾ, ಅಮ್ಮನ ಹೆಸರು ಅರ್ಪಿತಾ, ಅಪ್ಪನ ಹೆಸರು ಸೂರ್ಯ. ಅಮ್ಮ, ಒಂದು ನಿಮಿಷ ಅಮ್ಮ, ಏನೋ ಕನ್ಫ್ಯೂಷನ್ ಆಗಿದೆ. ಪುಟ್ಟಿ, ನಿಮ್ಮ ತಂದೆ ಏನು ಕೆಲಸ ಮಾಡೋದು? ಅವ್ರು MLA ಆಗಿದ್ದಾರೆ. ಅಮ್ಮ, ಸಮಾಧಾನ ಮಾಡ್ಕೊಮ್ಮ. ನೀವು ಯಾರು ಅಂತ ಗೊತ್ತಾಯ್ತು. ಸೂರ್ಯ ಅವ್ರ ಮಿಸ್ಸಸ್ ಅಲ್ವಾ? ಆಗ್ತೀವ್ರೆ, ನೀವಿಲ್ಲಿ ಬನ್ನಿ ಒಳಗಡೆ. ಆಂಟಿ ಏನಕ್ಕೆ ಕಳ್ತಿದ್ದಾರೆ? ಏನಕ್ಕೆ ಕಳ್ತಿದ್ದೀರಾ? ಇಲ್ಲ ಪುಟ್ಟ, ನಾನು ಅಳ್ತಾ ಇಲ್ಲ. ಮತ್ತೆ ಕಣ್ಣಲ್ಲಿ ನೀರು ಬರ್ತಿದೆ. ಇರಿ, ಕರ್ಚೀಫ್ ತರ್ತೀನಿ. ನಿಮ್ಮಪ್ಪನ ನೀನು ನೋಡಿದ್ಯಾ? ಡೈಲಿ ನೋಡ್ತೀನಿ. ಆದರೆ ಪ್ರತಿದಿನ ಅವ್ರು ನಿನ್ನ ಮಾತಾಡ್ಸ್ಕೊಂಡು ಹೋಗ್ದಕ್ಕೆ ಬರ್ತಾರ? ಅಮ್ಮ, ಅವ್ರು ಯಾಕಮ್ಮ ಬರ್ತಾರೆ? ಪುಟ್ಟ, ಅಪ್ಪನೆಲ್ಲಿ ನೋಡಿದ್ಯಾ? ಏನ್ರಿ ಇದೆಲ್ಲ? ಇವ್ರ ಫೋಟೋ ಯಾಕೆ ಇಲ್ಲಿ ಇಟ್ಟಿದ್ದೀರಾ? ಅದು ಅರ್ಪಿತಾನೆ ಹಾಕಿರೋದು, ಮಗು ನೋಡ್ಲಿ ಅಂತ. ಅಂದ್ರೆ ಇವಳು ಅವರಿಬ್ರು ಮಗಳ? ಹೌದು. ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ಅರ್ಪಿತಾ, ನಿಮಗೇನಾಗಬೇಕು? ನಾವು ದೂರ ಸಂಬಂಧಿಕರು, ಮಗುನ ನಮಗೆ ವಹಿಸಿದ್ದಾರೆ, ನೋಡ್ಕೊಳ್ಳಿ ಅಂತ. ಅವಾಗವಾಗ ಬಂದು ನೋಡ್ಕೊಂಡು ಹೋಗ್ತಾರೆ. ಅರ್ಪಿತಂಗೆ ಮದ್ವೆನೇ ಆಗಿಲ್ಲ, ಅಂಥದ್ರಲ್ಲಿ ಮಗುನ ನಿಮಗೆ ಒಪ್ಸಿದ್ದಾರೆ. ಅದೇಗ್ರಿ ನೋಡ್ಕೊಳಕ್ ಒಪ್ಕೊಂಡ್ರಿ ನೀವು? ಅರ್ಪಿತಾ ಮತ್ತು ಸೂರ್ಯ ಅವ್ರಿಗೆ ಸಂಬಂಧಪಟ್ಟ ವಿಷಯ. ನಾವು ಇದನ್ನೆಲ್ಲ ಕೇಳೋಕ್ಕಾಗೋದಿಲ್ಲ. ಮಗನ ನೋಡ್ಕೊಳಕ್ಕೆ ಅರ್ಪಿತಾ ಅವರು ದುಡ್ಡು ಕೊಡ್ತಾ ಇದ್ದಾರೆ, ಅದಕ್ಕೋಸ್ಕರ ನೋಡ್ಕೊತಾ ಇದ್ದೀವಿ. ನೋಡು, ನಿಜ ಹೇಳು, ಯಾರ್ದಿ ಮಗು? ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನಾನು ಸತ್ಯನೇ ಹೇಳ್ತಾ ಇದ್ದೀನಿ ರೀ. ನಿಮ್ಗಳಿಗೆ ಹಿಂಗೆ ಹೇಳಿದ್ರೆ ನಿಜನೇ ಹೇಳ್ತಾ ಇದ್ದೀನಿ ಸರ್. ನಮ್ಗೆ ಗೊತ್ತಿಲ್ಲ. ಅರ್ಪಿತವ್ರಿಗೆ ಫೋನ್ ಮಾಡಿ ಕೇಳಿ ನೀವು. ಅರ್ಪಿತ ಫೋನ್ ಬಿಡು. ಯಾಕೋ ಹೀಗಾಡ್ತಾ ಇದ್ಯಾ ಸರ್? ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಇದು ನನ್ನ ಸಂಸಾರದ ವಿಷಯ. ದಯವಿಟ್ಟು ಏನು ನಡೆದಿದೆ ಅಂತ ಬಿಡಿಸಿ ಹೇಳಿ. ಮೇಡಮ್, ನಮಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ. ನೀವು ಅವರಿಗೆ ಫೋನ್ ಮಾಡಿಬಿಟ್ಟು ಕೇಳ್ಕೊಳ್ಳಿ. ಅವ್ರ ವಿಷಯ ಏನಕ್ಕೆ ಮುಚ್ಚಿಡ್ತೀರಾ? ಇರೋದನ್ನ ಹೇಳ್ಬಿಡ್ರಿ. ಸೂರ್ಯ ಅವರು ಯಾವತ್ತೂ ಇಲ್ಲಿ ಬಂದಿಲ್ಲ. ಅರ್ಪಿತಾ ಅವರು ಸೂರ್ಯ ಅವ್ರ ಜೊತೆಯಲ್ಲಿ ಓಡಾಡ್ತಾ ಇದ್ರು. ಅದ್ರ ಫಲನೇ ಈ ಮಗು.
ನಾವು ಇದೆಲ್ಲ ಬೇಡ ಅಂತ ಹೇಳಿದ್ವಿ, ಬೇರೆ ಮದುವೆ ಮಾಡ್ಕೊ ಅಂತ ಹೇಳಿದ್ವಿ, ಆದರೆ ಅವಳು ಕೇಳಲಿಲ್ಲ. ಸೂರ್ಯವರು ಒಂದಿನಲ್ಲ ಒಂದಿನ ಒಪ್ಕೊತಾರೆ, ಅದಕ್ಕೆ ಬೇರೆ ಮದುವೆ ಆಗಲ್ಲ ಅಂದರು. ಅವತ್ತಿಂದ ಇವತ್ತವರೆಗೂ ಕಾಯ್ತಾನೆ ಇದ್ದಾಳೆ. ಅಮ್ಮ, ಇವರೆಲ್ಲ ಸುಳ್ಳು ಹೇಳ್ತಿದ್ದಾರೆ. ಅರ್ಪಿತಾ ಹೇಳ್ಕೊಟ್ಟಿರ್ತಾಳೆ, ಇವಳೆಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ. ಮಾ, ನಂಬೇಡಮ್ಮ ಇವ್ರನ್ನ, ಪ್ಲೀಸ್ ಮಾ. ಇರೋ ವಿಷಯನೇ ಹೇಳಿದ್ವಿ, ನಂಬೋದು ಬಿಡೋದು ನಿಮ್ಮ ಇಷ್ಟ. ಅಮ್ಮ, ನಾವಿನ್ನು ಓಡಾಡ ನಡಿ. ತೋಷಿತಾ, ನಿಮ್ಮ ಅಪ್ಪನ ಹತ್ರ ನೀನು ಮಾತಾಡಿದ್ಯಾ? ಇಲ್ಲ, ಅವ್ರಿಗೆ ವಿಧಾನಸೌಧದಲ್ಲಿ ತುಂಬ ಕೆಲಸ ಇದೆ, ನಾನು ಮಾತಾಡ್ಸೋಕ್ಕೆ ಬರೋದೇ ಇಲ್ಲ. ನಿಮ್ಮ ಡ್ಯಾಡಿ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ, ಬರ್ತೀಯಾ ನನ್ನ ಜೊತೆ? ನಿಮಗವ್ರು ಗೊತ್ತಾ? ತುಂಬ ಚೆನ್ನಾಗಿ ಗೊತ್ತು. ಬಾ. ಅಮ್ಮ, ಒಂದು ನಿಮಿಷ ಬಾಯ್ಲಿ. ಹುಟ್ಟಿ, ಅಪ್ಪ ಊರಲ್ಲಿಲ್ಲ, ಬಂದ್ಮೇಲೆ ನಾವು ಕರ್ಕೊಂಡು ಹೋಗ್ತೀವಿ, ಸರಿನಾ? ಒಳಗೆ ಕರ್ಕೊಂಡು ಹೋಗ್ರಿ. ಅಮ್ಮ, ನೀನು ಬಾಮ್ಮ. ಅದೇ ಅಮ್ಮ, ಆಂಟಿ ಬಾಮ್ಮ. ಕರ್ಕೊಂಡೋಗಿ ನನ್ನ. ಬಿಡಿ ಆಂಟಿ, ನನ್ನನ್ನು ಕರ್ಕೊಂಡೋಗಿ ಬಿಡಿ. ನನ್ನ ಪಪ್ಪನ ಹತ್ರ ಕರ್ಕೊಂಡೋಗಿ ಬಿಡಿ. ನನ್ನ ಪಪ್ಪ ನೋಡ್ಬೇಕು, ಕರ್ಕೊಂಡೋಗಿ ಬಿಡಿ ಬಿಡಿ. ಅಮ್ಮ, ನೀನು ಒಳಗೋಗಿರು, ನಾನು ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಮ್ಮ. ನೀನೇ ಮನೆ ಹೋಗಿ ನನ್ನ ಲಗೇಜನ್ನ ಪ್ಯಾಕ್ ಮಾಡ್ಕೊಬಾ. ನಾವು ಇವತ್ತೇ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಅಮ್ಮ, ಯಾಕಮ್ಮ ಇಷ್ಟು ಅವಸರ? ಅಪ್ಪನ ಜೊತೆ ಮಾತಾಡ್ಬಿಟ್ಟು ಹೋಗೋಣ. ಎಲ್ಲ ನೋಡಾಯ್ತು ಕಣ ಅದಿ. ಆ ಮಗು ಬಾಯಿಂದನೇ ಸತ್ಯ ಏನು ಅಂತ ತಿಳ್ಕೊಂಡ್ವಲ್ಲ, ಇನ್ನೇನೋ ಬೇಕು ನಿನಗೆ? ಅಮ್ಮ, ಮಗು ಮಾತು ಕೇಳ್ಕೊಂಡು ಹೇಗಮ್ಮ ನಿರ್ಧಾರಕ್ಕೆ ಬರ್ತೀಯಾ? ಅರ್ಪಿತನೇ ಹೇಳ್ಕೊಟ್ಟಿರ್ಬೋದಲ್ಲ, ಸಣ್ಣ ವಯಸ್ಸಿಂದ ಇವರೇ ನಿಮ್ಮಪ್ಪ ಅಂತ. ದೊಡ್ಡವ್ರು ಸುಳ್ಳು ಹೇಳ್ಬೋದು ಕಣೋ. ಇದು ಚಿಕ್ಕ ಹುಡುಗಿ, ಚಿಕ್ಕ ಮಕ್ಕಳು ದೇವ್ರ ಸಮಾನ ಅಂತ ಹೇಳ್ತಾರೆ. ಆ ಮಗು ಯಾಕೋ ಸುಳ್ಳು ಹೇಳುತ್ತೆ? ಯಾವುದೇ ತಾಯಿ ಆಗಲಿ ತನ್ನ ಗಂಡನ ಹೆಸರು ಅಥವಾ ಮಗುವಿನ ತಂದೆ ಹೆಸರನ್ನ ಯಾರು ಸುಳ್ಳು ಹೇಳಲ್ಲ. ಅದೇ ಇವಳು ಹೇಳ್ತಾಳಮ್ಮ. ಇವಳೆಂತ ಹೆಂಗ್ಸು ಗೊತ್ತಾ? ದುಡ್ಡುಗೋಸ್ಕರ ಏನಾದ್ರೂ ಮಾಡ್ತಾಳೆ ಇವಳು. ಅಮ್ಮ, ಸೂರ್ಯ ಅವ್ರನ್ನ ಸಿಗಾಕ್ಸೋದು ಅಷ್ಟು ಸುಲಭ ಅಲ್ಲ ಅಂತ ಅವಳಿಗೆ ಗೊತ್ತು. ಅದಕ್ಕೆ ಮುಂಚೆಯಿಂದನೂ ಬಲೆ ಹೇಳ್ಕೊಂಡೇ ಬಂದಿದ್ದಾಳೆ. ನಮ್ಮ ಎಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾಳೆ ಅಂದ್ರೆ, ಅವಳು ಏನು ಹೇಳಿದ್ರು ನಾವು ನಂಬಲೇಬೇಕು ಅಂತ ಪರಿಸ್ಥಿತಿಗೆ ತಂದಿಟ್ಟಿರಲ್ಲಮ್ಮ. ಅವಳು ಬುದ್ಧಿವಂತಿಕೆ ಯೂಸ್ ಮಾಡಿ ನಮ್ಗಳನ್ನ ಸಿಗಾಕ್ಸಿದಾಳೆ ಅಂದ್ರೆ, ನಾವು ನಮ್ಮ ಬುದ್ಧಿವಂತಿಕೆ ಉಗಿಸಿ ಅವಳನ್ನ ಸಿಗಾಕ್ಸ್ಬೇಕಮ್ಮ. ಇವಾಗ ಏನಾದರೂ ನಾವು ಮನೆ ಬಿಟ್ಟು ಹೋದ್ರೆ ಅವಳು ಗೆದ್ದಾಗೆ. ಈಗ ನಾನು ಯಾರು ನಂಬೋ ಪರಿಸ್ಥಿತಿಲೂ ಇಲ್ಲ. ಅದೇ ನಾನೆಲ್ಲ ನಂಬಿಕೆನೂ, ಎಲ್ಲರ ಮೇಲೆ ಇರೋ ನಂಬಿಕೆನೂ ನಾನು ಕಳ್ಕೊಂಡಿದ್ದೀನಿ. ಆ ಮಗು ಸೂರ್ಯವ್ರೆ ನನ್ನ ತಂದೆ ಅಂತ ಹೇಳ್ತು. ಅದಕ್ಕಿಂತ ದೊಡ್ಡ ಸಾಕ್ಷಿ ಬೇಕನೋ ಅದಿ. ಇನ್ನು ನಾನಿವ್ ಈ ಮನೇಲಿರೋ ಪ್ರಯೋಜನ ಇಲ್ಲ. ಈಗಿಂದೀಗಲೇ ನಿನ್ನ ಬಟ್ಟೆನ ನನ್ನ ಬಟ್ಟೆನ ಪ್ಯಾಕ್ ಮಾಡ್ಕೊ. ದಯವಿಟ್ಟು ನಾವಿಲ್ಲಿಂದ ಹೊರಟೋಗೋಣ. ಅಮ್ಮ, ನನಗೆ ಒಂದೇ ಒಂದು ಅವಕಾಶ ಕೊಡಮ್ಮ. ಅರ್ಪಿತ ಹೇಳ್ತಿರೋದೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡ್ತೀನಮ್ಮ. ಏನೋ ಪ್ರೂವ್ ಮಾಡ್ತೀಯಾ? ಇವತ್ತು ನೋಡಿಲ್ವಾ ನೀನು? ಸಾಕ್ಷಿ ಸಮೇತ ಸಿಕ್ಕಿದ್ಯಲ್ಲೋ, ಇನ್ನೇನೋ ಪ್ರೂವ್ ಮಾಡ್ತೀಯ ನೀನು? ಅಮ್ಮ, ಅದಕ್ಕೆ ಕಾರಣ ಇದೆಯಮ್ಮ. ಇದು ಅರ್ಪಿತ ಮತ್ತೆ ಅಪ್ಪನ ನಡುವೆ ಇರೋ ಸಮಸ್ಯೆ ಅಲ್ಲ, ನಿನ್ನ ಮತ್ತೆ ಅಪ್ಪನ ನಡುವೆ ಇರೋ ನಂಬಿಕೆ ಪ್ರಶ್ನೆ. ಅಮ್ಮ, ನನಗೆ ಅರ್ಪಿತ ಹೇಳ್ತಿರೋ ಸುಳ್ಳು ಅಂತ ಪ್ರೂವ್ ಮಾಡೋದಕ್ಕಿಂತ ಹೆಚ್ಚಾಗಿ ಅಪ್ಪ ನಿನಗೇನು ದ್ರೋಹ ಮಾಡಿಲ್ಲ ಅಂತ ಪ್ರೂವ್ ಮಾಡ್ಬೇಕಮ್ಮ. ಅದಕ್ಕೆ ಅಮ್ಮ, ಒಂದೇ ಒಂದು ಚಾನ್ಸ್ ಕೊಡಮ್ಮ, ಪ್ಲೀಸ್ ಅಮ್ಮ. ಅವಳು ಹೇಳಿದ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕಾಗದೇ ಇದ್ರೆ, ಆ ಮಗು ಸೂರ್ಯ ಅವ್ರದ್ದು ಅಂತೇಳಿ ಸಾಬೀತಾದ್ರೆ ಏನೋ ಮಾಡ್ತೀಯಾ? ಅವಾಗ ನೀನು ಹೇಳ್ದಾಗ ಆಗ್ಲಮ್ಮ. ಅಪ್ಪ ಏನಾದರೂ ನಿನಗೆ ದ್ರೋಹ ಮಾಡಿದ್ರೆ ಅಂತ ಗೊತ್ತಾದ್ರೆ ಅವ್ರಿಗೆ ಶಿಕ್ಷೆ ಕೊಡದೆ ನಾನು ಬಿಡಲ್ಲಮ್ಮ. ಶಿಕ್ಷೆ ಕೊಡೋದು ಮುಖ್ಯ ಅಲ್ಲ ಅದಿ. ಅಥವಾ ಇಲ್ಲಿ ಯಾರು ಸತ್ಯ ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಿದ್ದಾರೆ ಅನ್ನೋ ವಿಮರ್ಶೆ ಮಾಡೋ ಅಗತ್ಯ ಇಲ್ಲ. ಹೆಣ್ಮಗುವಿಂದ ಭವಿಷ್ಯದ ಪ್ರಶ್ನೆ ಕೊಡು. ಆ ಮಗು ಜೀವನ ಹಾಳಾಗುತ್ತೆ. ಆ ಮಗುಗೆ ಅನ್ಯಾಯ ಆಗ್ಬಾರ್ದು, ಅಷ್ಟೇ ನನ್ನ ಉದ್ದೇಶ. ಆಗೊಂದು ವೇಳೆ ಏನಾದರೂ ಆದರೆ ನಿನ್ನ ಸಪೋರ್ಟಿಗೆ ನಿಂತು
ಆ ಮಗುಗೆ ಏನೇನು ಬೇಕೋ ನಾನು ಕೊಡಿಸ್ತೀನಿ. ಸದ್ಯಕ್ಕೆ ಮನೆ ಒಳಗೆ ಹೋಗಮ್ಮ, ನಾನು ಬರ್ತೀನಿ.